ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡಿಕೊಂಡಿದ್ದೀನಿ. ನಮ್ಮ ಜೊತೆಗೆ ನಿಮ್ಮ ಪಯಣ. ಈ ವಿಡಿಯೋದಲ್ಲಿ ನಾನು ರಾಯರು ಎಲ್ಲಿ ಧ್ಯಾನ ಮಾಡ್ತಿದ್ರು, ಎಲ್ಲಿ ವಿಶ್ರಾಂತಿ ಪಡಿತಿದ್ರು, ಯಾವ ದೇವರನ್ನು ಇವರು ಆರಾಧನೆ ಮಾಡ್ತಿದ್ರು ಮತ್ತು ಯಾವ ದೇವರು ಇವರಿಗೆ ಆಶೀರ್ವಾದವನ್ನು ಮಾಡಿದರು ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತ ಯಾರೂ ಮಿಸ್ ಮಾಡಬೇಡಿ. ಬೆಳಗ್ಗೆ ನಡೆಯುವ ದರ್ಶನದಿಂದ ಹಿಡಿದು ರಾತ್ರಿ ನಡೆಯುವ ಅಂಬಾರಿ ಉತ್ಸವ ಗಂಟ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕಂತೂ ಎರಡು ಕಣ್ಣುಗಳು ಸಾರದು. ಈ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಅಂತೂ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಸಮಾಧಾನ ಖಂಡಿತ ಸಿಗುತ್ತೆ. ಖಂಡಿತ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಖುಷಿಯಾಗತ್ತೆ. ಈಗ ನಾವು ಬಸ್ಸನ್ನು ಹತ್ತಿದ್ದೀವಿ. ನೋಡಿ, ನಾನು ನನ್ನ ಮಗಳು ಕೂತಿದ್ದೀವಿ. ನಮಗೆ ಅಪ್ಪರ್ ಸಿಕ್ಕಿದೆ, ಒಂದು ಲೋಯರ್ ಸಿಕ್ಕಿದೆ. ಅಪ್ಪರಲ್ಲಿ ನಾನು ನನ್ನ ಮಗಳು ಕೂತಿದ್ದೀವಿ. ಈಗ ಸದ್ಯಕ್ಕೆ ಮಳೆ ಶುರು ಆಯಿತು. ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ. ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ. ವಿಡಿಯೋ ಮಾಡ್ತಿದ್ದಾಳೆ. ಈಗ ಬಸ್ ಹೋಗೋಕ್ಕೆ ಶುರು ಆದ ತಕ್ಷಣ ನನ್ನ ಮಗಳು ತಿನ್ನೋಕ್ಕೆ ಶುರು ಮಾಡ್ತಾಳೆ. ಇನ್ನು ನಿದ್ರೆ ಬರೋ ಗಂಟ ಅವಳಿಗೆ 6:15ಗೆ ಬಸ್ ಹೊರಡೋಕ್ಕೆ ಶುರು ಆಗಿದೆ. ಒಂದು 8-9 ಗಂಟೆಗೆ ಎಲ್ಲಾದರೂ ಊಟ ಮಾಡ್ಕೊಳ್ತೀವಿ. ಶಿವಮೊಗ್ಗ ಒಂಬತ್ತು ಗಂಟೆಗೆ ಇಲ್ಲಿ ಯಾವುದೋ ಹೋಟೆಲ್ ಹತ್ರ ಬಸ್ಸನ್ನು ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಏನು ನಾವು ಬೇರೆ ಊಟ ಮಾಡೋದಿಲ್ಲ, ಇಲ್ಲಿ ಬರೀ ಮೀಲ್ಸ್ ಅಷ್ಟೇ ಊಟ ಮಾಡ್ಕೊಳ್ತೀವಿ. ಜರ್ನಿ ಮಾಡುವಾಗ ಏನು ಬೇರೆ ಥರ ಎಲ್ಲ ತಿನ್ನಬಾರ್ದು ಅಂತೇಳಿ ಬರೀ ನಾವು ಮೀಲ್ಸನ್ನು ಊಟ ಮಾಡ್ಕೊಳ್ತೀವಿ. ಅನ್ನ ಮತ್ತು ಚಪಾತಿ ಅಷ್ಟೇ ಊಟ ಮಾಡಿಕೊಂಡು ಮತ್ತೆ ನಾವು ಬಸ್ಸಿಗೆ ಹೊರಡ್ತೀವಿ. ನೋಡಿ, ಬರೀ ಮೀಲ್ಸ್ ಊಟ ಮಾಡ್ತಾಯಿದ್ದೀವಿ. ಚಪಾತಿ ಮತ್ತು ರೈಸು. ಮತ್ತು ಬೇಗ ಊಟ ಮಾಡಬೇಕು, ಟೈಮ್ ಜಾಸ್ತಿ ಇಲ್ಲ, ಬಸ್ಸಿಗೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಊಟನ ಮಾಡ್ಕೊಳ್ತೀವಿ. ಬೇಗ ಊಟ ಮಾಡಿ ಬಸ್ಸಿಗೆ ಹೋಗಬೇಕು. ಊಟ ಮಾಡ್ಕೊಂಡು ಬಂದ್ವಿ. ಬಸ್ ಹೊರಡ್ತಾ ಇದೆ. ಮತ್ತೆ ಬೆಳಗ್ಗೆ ವಿಡಿಯೋ ಮಾಡ್ಕೊಳ್ತೀನಿ. ಬಾಯ್ ಬಾಯ್. ಮಂತ್ರಾಲಯಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಒಂದು ರೂಮನ್ನು ಮಾಡ್ಕೊಳ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಎಲ್ಲ ಬೇಕಲ್ವಾ, ಲಗೇಜ್ ಎಲ್ಲ ಇಡೋದಕ್ಕಾಗಿ ಒಂದು ರೂಮನ್ನು ಮಾಡ್ಕೊಂಡಿದ್ದೀವಿ. ಬನ್ನಿ ಯಾವ ರೀತಿ ಇದೆ ಅಂತೇಳಿ ರೂಮನ್ನು ನೋಡೋಣ. ಚೆನ್ನಾಗಿದೆ, ಸಾಕು. ಈಗ ಹೋಗಿ ಬೇಗ ಬೇಗ ಫ್ರೆಶ್ ಅಪ್ ಆಗಬೇಕು. ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗ್ಬೇಕಲ್ವಾ, ಹಾಗಾಗಿ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳಿ ಒಂದ್ಸಲ ರೂಮನ್ನು ಚೆಕ್ ಮಾಡ್ಕೊಂಡು ಬಿಡೋಣ. ನನ್ನ ಮಗಳಿಗೆ ನಿದ್ರೆ ಬರ್ತಾ ಇದೆ. ಈಗ ರೆಡಿ ಆಗಬೇಕು ಬೇಗ ಬೇಗ. ಆಯಿತು, ಫ್ರೆಶ್ ಅಪ್ ಆಯಿತು. ಈಗ ಸ್ವಲ್ಪ ರೆಡಿ ಆಗಿ ಈಗ ದರ್ಶನಕ್ಕೆ ಹೋಗೋಣ. ಬನ್ನಿ, ನಮ್ಮ ಜೊತೆಗೆ ನೀವು ಕೂಡ ದರ್ಶನ ಮಾಡ್ಬೋದಂತೆ. ಆಯಿತು, ಹೊರಡೋಣವಾ? ಬನ್ನಿ ಹೋಗೋಣ. ದೇವಸ್ಥಾನ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡಿದ್ವಿ. ಅಲ್ಲಿ ನೋಡಿ ಒಂದು ಆರ್ಚ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಎಂಟ್ರಿ ಕೊಡೋದೆ ನಮ್ಮ ಮಂತ್ರಾಲಯ ದೇವಸ್ಥಾನಕ್ಕೆ. ಎಷ್ಟು ಚೆಂದ ಇದೆ ಅಂತೇಳಿ ನೋಡಿ. ನಮ್ಮ ಎದುರುಗಡೆ ಒಂದು ರಾಯರದ ಸ್ಟ್ಯಾಚು ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ವಾವ್,
ಇದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ, ಹಾಗೆ ಸ್ವಲ್ಪ ಫೋಟೋ ಕೂಡ ತಕ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ದೇವರದ ವಿಗ್ರಹ ಇದೆ, ಮತ್ತು ಇದೊಂದು ಸ್ಟ್ಯಾಚು ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ಹೋಗೋಣ ರಾಯರ ದರ್ಶನ ಮಾಡೋದಕ್ಕೆ. ಈ ಆರ್ಚ್ ಒಳಗಡೆ ಹೋದರೆ ನಮ್ಮ ರಾಯರ ದರ್ಶನ ಮಾಡ್ಕೊಳ್ಬೋದು. ಇದೇ ಎಂಟ್ರೆನ್ಸು ನೋಡಿ. ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಆಹಾ, ಕಣ್ಣಿಗಂತೂ ತುಂಬಾ ಆನಂದವಾಗುತ್ತೆ. ಯಾಕೆ ಗೊತ್ತಾ, ಅಲ್ಲಿರುವಂಥ ಚಿತ್ರಗಳನ್ನ ಒಂದೊಂದು ನೋಡೋದಕ್ಕೂ ಅಷ್ಟು ಸುಂದರವಾಗಿದೆ. ಎಷ್ಟು ಚೆಂದ ಕಾಣುತ್ತೆ ಅಂದರೆ ವಾವ್, ವರ್ಣನೆ ಮಾಡೋದಕ್ಕೆ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ಮಗಳು ಅಂತೂ ತುಂಬಾ ನೋಡಿ ಖುಷಿ ಪಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡು ಮಮ್ಮಿ, ನೋಡು ಪಪ್ಪ ಅಂತೇಳಿ ತೋರಿಸ್ತಾ ಇದ್ದಾಳೆ. ಅದೆಷ್ಟು ಚೆನ್ನಾಗಿದೆ ನೋಡಿ ಪಪ್ಪ. ಮತ್ತು ಇದ್ರ ಬಗ್ಗೆ ವಿವರಣೆ ಕೂಡ ಕೇಳ್ತಾ ಇದ್ಲು ಅವರಪ್ಪನ. ಇದ್ರ ಬಗ್ಗೆ ಹೇಳು ಪಪ್ಪ, ಅದ್ರ ಬಗ್ಗೆ ಹೇಳು ಪಪ್ಪ ಅಂತ ಇದೇ ರೀತಿ ಫುಲ್ಲು ರೋಡುದ್ದಕ್ಕೂ ಕೇಳ್ಕೊಂಡು ಬರ್ತಿದ್ವಿ. ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಾ ಇರೋದು, ಹಾಗಾಗಿ ನನಗೆ ಇಲ್ಲಿನೂ ಏನೂ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಂಗೆ ನನಗೆ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀರಿ, ಖಂಡಿತ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡೋಗಿ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಖಂಡಿತ ಸಿಗುತ್ತೆ. ಇಷ್ಟ ಕೂಡ ತುಂಬಾ ಆಗತ್ತೆ. ತುಂಬ ಜನ ಬಂದಿರ್ತೀರಿ, ಬಂದಿಲ್ದಿರೋರಿಗೆ ನಾನು ಹೇಳ್ತಾ ಇರೋದು, ನಂಬಿಕೆಯಿಂದ ಬನ್ನಿ, ನಮ್ಮ ನಂಬಿಕೆಯೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ರಾಯರ ದರ್ಶನ ಮಾಡೋಣ. ರಾಯರ ದರ್ಶನ ಮಾಡೋಕ್ಕೆ ಮುಂಚೆ ಫಸ್ಟು ನಾವಿಲ್ಲಿ ಈ ದೇವರಿಗೆ ಫಸ್ಟು ಕೈ ಮುಕ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಫಸ್ಟ್ ಬಂದಿದ್ದೀವಿ. ಮಂಚಾಲಮ್ಮ ಅಂತ ಹೇಳಿ ಕರೀತಾರೆ. ಇಲ್ಲಿ ಫಸ್ಟು ನಾವು ದರ್ಶನ ಮಾಡ್ಕೊಳ್ಬೇಕು. ಇಲ್ಲಿ ಕೈ ಮುಕ್ಕೊಂಡು ಕೈ ಮುಚ್ಚಿಕೊಂಡು ನಂತರ ನಾವು ರಾಯರ ಮಂದಿರಕ್ಕೆ ಹೋಗ್ತೀವಿ. ನೋಡಿ, ನಾವು ಸ್ವಲ್ಪ ಅಲ್ಲಿ ಹೆಸರು ಕೂಡ ತಗೊಂಡ್ವಿ. ಮಂಚಾಲಮ್ಮ ಸನ್ನಿಧಿ ಅಂತೇಳಿ. ಇಲ್ಲಿನೇ ಫಸ್ಟು ಕೈ ಮುಕ್ಕೊಂಡು ಆಮೇಲೆ ನಾವು ರಾಯರ ದರ್ಶನಕ್ಕೆ ಹೋಗೋದು. ಬನ್ನಿ ಹೋಗೋಣ. ಇದೆ ನೋಡಿ ಎಂಟ್ರೆನ್ಸು, ರಾಯರ ದರ್ಶನ ಮಾಡೋದಕ್ಕೆ ಹೋಗುವಂತಹ ದಾರಿ. ಬನ್ನಿ ಹೋಗೋಣ ಒಳಗಡೆ. ಇನ್ನೇನು ನಾವು ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ, ಇನ್ನೇನು ನಿಯರ್ ಇದ್ದೀವಿ. ಈಗ ದರ್ಶನ ಮಾಡಿಕೊಂಡು ದೇವರನ್ನು ದರ್ಶನ ಮಾಡ್ಕೊಳ್ಳೋಣ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಖಂಡಿತ ದರ್ಶನ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಕ್ರೌಡು, ತುಂಬಾ ಕ್ರೌಡ್ ಇತ್ತು.
ನೀವು ಕೂಡ ಕೈ ಮುಕ್ಕೊಂಡು ಬಿಡಿ ದೇವರಿಗೆ, ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಅಂತೇಳಿ ರಾಯರಿಗೆ ಕೈ ಮುಕ್ಕೊಂಡು ಬಿಡಿ. ಹಾಗೆ ನೋಡಿ ಇಲ್ಲಿ ಒಂದು ಮತ್ತು ಹಾಗೆ ಇಲ್ಲಿ ಒಂದೊಂದು ದರ್ಶನಕ್ಕಾಗಿ ಏನೇನೋ ಇಟ್ಟಿದ್ರು, ಎಲ್ಲ ನೋಡೋಣ ಅಂತೇಳಿ ಈಗ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ಕೂಡ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ಕಡೆ ಫೋಟೋ ವೀಡಿಯೋಸ್ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲದನ್ನು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಮ ರಾಯರ ವಿಗ್ರಹ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಮತ್ತು ಇಲ್ಲಿ ಪ್ರದರ್ಶನಕ್ಕಾಗಿ ಕೆಲವೊಂದು ಫೋಟೋಸು ಮತ್ತು ವಿಗ್ರಹಗಳನ್ನ ಇಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ವೀಡಿಯೋಸು ಮತ್ತು ಸ್ವಲ್ಪ ಫೋಟೋಸನ್ನು ತಗೊಂಡು ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡೋದಕ್ಕೆ. ಇಲ್ಲಿ ದರ್ಶನ ಆದಮೇಲೆ ನಾವು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ಮತ್ತೆ ರಿಟರ್ನ್ ಮಾಡೋಕ್ಕೆ ಬರ್ತೀವಿ ಹೊರಟಲ್ಲಿ. ಏನಿಲ್ಲ ಇಲ್ಲಿ ಅದೇ ಮತ್ತೆ ಕೆಲಸ ಮಾಡ್ಕೊಂಡಿದ್ವಿ. ಮತ್ತು ಹಾಗೆ ತಗೊಂಡು ಆಗಬೇಕಂದ್ರೆ ಹೊರಗಡೆ ಬಂದಾಗ ಆರೋಗ್ಯ ಊಟ ಮಾಡಬೇಕಂತೇಳಿ ಮತ್ತು ಚಪಾತಿ ರೈಸನ್ನು ಅಷ್ಟೇ ಊಟ ಮಾಡಿದ್ವಿ. ಮತ್ತು ಬೇರೆ ಕಡೆ ನಾವು ಈಗ ದರ್ಶನಕ್ಕೆ ಹೋದ್ವಿ. ಇಲ್ಲೇ ಪಕ್ಕದಲ್ಲಿ ಒಂದು 20 ಕಿಲೋಮೀಟ್ರ್ ಒಳಗಡೆ ಕೆಲವೊಂದು ದೇವಸ್ಥಾನಗಳು ಇದೆ ಅಂಥೇಳಿ ಹಾಗೆ ಹೋಗಿ ದರ್ಶನ ಮಾಡೋಕ್ಕೆ ಹೋದ್ವಿ. ಇದು ಅಭಯ ಆಂಜನೇಯ ಅಂಥೇಳಿ ದೇವಸ್ಥಾನ. ಇಲ್ಲಿ ವಿಗ್ರಹ ನೋಡಿ ಎಷ್ಟು ಲೆಂತ್ ಇದೆ ಅಂದರೆ ತುಂಬಾ ಲೆಂತ್ ಇದೆ, ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲೊಂದು ದರ್ಶನ ಮಾಡಿ ಮತ್ತೆ ಕೈ ಮುಕ್ಕೊಂಡು ಎಲ್ಲ ಹೊರಗೆ ಬಂದ್ವಿ. ಹಾಗೆ ಇದನ್ನೆಲ್ಲ ಸ್ವಲ್ಪ ಹಾಗೆ ವಿಡಿಯೋಸ್ ಮಾಡ್ಕೊಂಡ್ವಿ. ಸಂಜೆ ನಮಗೆ 8:15 ಮತ್ತೆ ಬಸ್ ಇದ್ದಿದ್ದು. ಹಾಗಾಗಿ ಕೆಲವೊಂದು ದೇವಸ್ಥಾನಗಳ ದರ್ಶನ ಮಾಡ್ಕೊಳ್ಳೋಣ, ಟೈಮ್ ಇದೆ ಅಂತೇಳಿ ಇಲ್ಲೇ ನಮ್ಮ ರಾಯರು ಬಂದಂಥ ಜಾಗದಲ್ಲಿ ನಾವು ಮತ್ತೆ ಹೋದ್ವಿ. ಅವರು ಬೃಂದಾವನ ಮತ್ತು ಅವರಿದ್ದಂಥ ಜಾಗ ಮತ್ತು ಅವರು ಧ್ಯಾನ ಮಾಡ್ತಿದ್ದಂಥ ಜಾಗ ಮತ್ತು ಅವರು ತಪಸ್ಸು ಮಾಡ್ತಿದ್ದಂಥ ಜಾಗ ಮತ್ತು ಅವರು ಮಲ್ಕೊಳ್ತಿದ್ದಂಥ ಜಾಗ ಅಂತ ಕೆಲವೊಂದು ಜಾಗಗಳನ್ನು ನಾನು ಖಂಡಿತ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆಯೂ ಕೂಡ ನಾನು ಹೋಗಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಮತ್ತು ಈ ಜಾಗ ಬಂದು ನಮ್ಮ ರಾಯರು ಬರ್ತಿದ್ದಂತಹ ಬೃಂದಾವನ ಅಂತ ಹೇಳ್ತಿದ್ರು. ಇಲ್ಲಿ ನಮಗೂ ಗೊತ್ತಿಲ್ವಲ್ಲ, ಮೊದಲನೇ ಸರಿ ನಾನು ಇಲ್ಲಿ ಬಂದಿರೋದ್ರಿಂದ ನನಗೂ ಕೂಡ ಈಗ ಪರಿಚಯ ಆಗ್ತಾ ಇದೆ ಈ ಜಾಗ ಎಲ್ಲನೂ. ತುಂಬಾ ಚೆನ್ನಾಗಿದೆ. ನಮ್ಮ ರಾಯರು ಧ್ಯಾನಕ್ಕಾಗಿ ಬರ್ತಾ ಇದ್ದಂತಹ ಬೃಂದಾವನ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ದೇವರುಗಳನ್ನೆಲ್ಲ ಕೈ ಮುಗಿದು ಇಲ್ಲೇ ಪೂಜೆ ಮಾಡ್ತಿದ್ರಂತೆ ಮತ್ತು ಇಲ್ಲೇ ಧ್ಯಾನಕ್ಕೆ ಕೂರ್ತಿದ್ರಂತೆ. ಹಾಗಾಗಿ ಈ ಜಾಗನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಇಲ್ಲ ಸುತ್ತಮುತ್ತ ತುಂಬಾ ದೇವರುಗಳ ದೃಶ್ಯ ಸಿಗುತ್ತೆ. ಬನ್ನಿ ನಿಮಗೆ ಕೂಡ ತೋರಿಸ್ತೀನಿ ನೋಡಿ. ಹೀಗೆ ತುಂಬಾ ಚೆನ್ನಾಗಿದೆ ಈ ಬೃಂದಾವನದಲ್ಲಿ. ನೋಡೋದಕ್ಕಂತೂ ತುಂಬಾ ದೇವಸ್ಥಾನಗಳ ಪಕ್ಕದಲ್ಲೇ ಇದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ದೇವರಿಗೂ ನಾವು ಕೈ ಮುಕ್ಕೊಂಡು ಮತ್ತು ಸ್ವಲ್ಪ ವೀಡಿಯೋಸ್ ಹಾಗೆ ಮಾಡ್ಕೊಳ್ತಾ ಮುಂದಕ್ಕೆ ಹೊರಟ್ವಿ. ಆ ಬೃಂದಾವನದಲ್ಲೇ ಪಕ್ಕದಲ್ಲೇ ಸಣ್ಣ ಗುಡಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಪಕ್ಕದಲ್ಲೇ ಒಂದು ನದಿ ಬೇರೆ ಇತ್ತು. ಅದು ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಿತ್ತು ಅಂದರೆ ನಿಜವಾಗ್ಲೂ ಇಲ್ಲಿ ಬಂದವರಿಗೆ ಅದು ಅನುಭವ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ.
ದೇವಸ್ಥಾನ ಜೊತೆಗೆ ನಮ್ಮ ನದಿ ಎಲ್ಲ ನೋಡೋದಕ್ಕಾಗಿ ಮತ್ತು ನಮ್ಮ ರಾಯರು ಮೇಯ್ನಾಗಿ ನಮ್ಮ ರಾಯರು ಇಲ್ಲಿ ಧ್ಯಾನ ಮಾಡ್ತಿದ್ರು. ನಮ್ಮ ರಾಯರು ಧ್ಯಾನ ಮಾಡುತ್ತಿದ್ದಂಥ ಬೃಂದಾವನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಯಾರಿರ್ತಾರೆ ಅಲ್ವಾ. ತುಂಬಾ ಖುಷಿ ಆಯಿತು. ದರ್ಶನ ಮಾಡಿಕೊಂಡ್ವಿ, ಕೆಲವೊಂದು ದೇವರಿಗೆ ಕೈ ಮುಕ್ಕೊಂಡು ಹಾಗೆ ಮತ್ತೆ ಇನ್ನೂ ಬೇರೆ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಸ್ವಲ್ಪ ಪಕ್ಕದಲ್ಲೇ ನಮಗೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋದರು. ಈ ರೀತಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ, ನಮ್ಮ ರಾಯರು ಇದ್ದಂಥ ಜಾಗ, ಹೋಗಿ ಬಂದಂಥ ಜಾಗ ಇದೆ ಅಂತ ಹೇಳೋದಕ್ಕಾಗಿ ನಾವು ಹಾಗೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಟೈಮ್ ಇತ್ತು ಅಂತೇಳಿ ಹಾಗೆ ಕೆಲವೊಂದು ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಬಂದ್ವಿ. ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಇದರೊಳಗೆ ಹೋಗೋಣ. ಇದೇನು ಅಂತೇಳಿ ನೋಡಿರೋರಿಗೆ ಗೊತ್ತಿರುತ್ತೆ, ತಿಳ್ಕೊಂಡಿರ್ತಾರೆ. ನಾನು ಇದು ಮೊದಲನೇ ಸಾರಿ ತಿಳ್ಕೊಳ್ತಾ ಇರೋದು, ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಒಳಗಡೆ. ಇದು ಯಾವ ಜಾಗ ಏನು ಅಂತೇಳಿ ತಿಳ್ಕೊಳ್ಳೋಣ. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡ್ವಿ, ಪರ್ಮಿಷನ್ ಕೊಟ್ಟಿದ್ರು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿ, ಹಾಗಾಗಿ ನಾವು ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಫೋಟೋಸ್ಗಳಿದ್ದಾವೆ ಅಂತೇಳಿ, ಮತ್ತು ಎಷ್ಟು ಚೆಂದ ಇದೆ ಅಂತ ಹೇಳಿ. ನೋಡಿ ಇದು ಗೊತ್ತಾಗಿರುತ್ತೆ ಕೆಲವರಿಗೆ, ಹೋಗಿ ಬಂದವರಿಗೆ, ಬಟ್ ನನಗೆ ಇದು ಮೊದಲನೇ ಸರಿ ಪರಿಚಯ ಆಗ್ತಿರೋದು. ನೋಡಿ ಇದು ಯಾವ ಜಾಗ ಅಂತೇಳಿ ಯಾರಿಗಾದ್ರೂ ಗೊತ್ತಾಗತ್ತಾ? ಯಾರಾದರೂ ತಿಳ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ, ಗೊತ್ತಿದ್ರೆ ಖಂಡಿತ. ನನಗಂತೂ ಇದು ಮೊದಲನೇ ಸರಿ ಅನುಭವ ಆಗ್ತಾಯಿದೆ, ಮೊದಲನೇ ಸರಿ ಬಂದಿದ್ದೀನಿ. ಈ ಜಾಗ ಬಂದು ನಮ್ಮ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗ. ಅವರು ಇಲ್ಲೇ ಮಲ್ಕೊಳ್ತಿದ್ರಂತೆ. ನೋಡಿ ಅವ್ರು ಅಲ್ಲಿ ಹೆಸರು ಕೂಡ ಬರೆದಿದ್ದಾರೆ, ಕಾಣಿಸ್ದವರು ಓದ್ಕೊಳ್ಳಿ. ಅವರು ಇಲ್ಲಿ ಮಲ್ಕೊಳ್ತಿದ್ರಂತೆ, ಇಲ್ಲಿ ವಿಶ್ರಾಂತಿ ಪಡಿತಿದ್ರಂತೆ. ಇಲ್ಲಿ ನೋಡಿ ಇದು ಬಾಕ್ಸ್ ಹಾಕಿ ಇಷ್ಟು ಇದು ಮಾಡಿದ್ದಾರಲ್ಲ, ಈ ಜಾಗದಲ್ಲಿ ಅವರು ಮಲ್ಕೊಳ್ತಿದ್ರಂತೆ. ಹಾಗಾಗಿ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡ್ವಿ. ನೀವು ಕೂಡ ನಮ್ಮ ಜೊತೆಗೆ ರಾಯರು ಮಲ್ಕೊಳ್ತಿದ್ದಂಥ ಜಾಗನ ನೋಡಿ ಕಣ್ಣು ತುಂಬಿಕೊಳ್ಳಿ ಅಲ್ವಾ. ಹಾಗೆ ಇಲ್ಲಿ ನಮ್ಮ ರಾಯರು ಪೂಜೆ ಮಾಡುತ್ತಿದ್ದಂಥ ದೇವರುಗಳು ತುಂಬ ಇತ್ತು. ಹಾಗಾಗಿ ನಾವು ಕೂಡ ಕೈ ಮುಕ್ಕೊಂಡು ದೇವರಿಗೆ ಬೇಡ್ಕೊಳ್ತಾ ಮುಂದೆ ಹೋದ್ವಿ. ಕೆಲವೊಂದು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡ್ವಿ. ನಂತರ ಹೋಗಿದ್ದು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದರದ್ದು ಒಂದು ವಿಶೇಷತೆ ಇದೆ, ಅದನ್ನು ಕೂಡ ನೀವು ನೋಡ್ಬೋದಂತೆ. ಬನ್ನಿ ನೋಡಿ, ಇಲ್ಲಿ ನಮ್ಮ ಪಂಚಮುಖಿ ಆಂಜನೇಯ ದೇವಸ್ಥಾನದ ಬಳಿಗೆ ಬಂದ್ವಿ. ಎಂಟ್ರೆನ್ಸಲ್ಲೇ ನಮ್ಮ ಪಂಚಮುಖಿ ಆಂಜನೇಯ ದೇವರ ಪಾದಗಳಿಟ್ಟಿದ್ರು. ಇದಕ್ಕೂ ನಾವು ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಹಾಗೆ ನಮ್ಮ ದೇವರನ್ನ ದರ್ಶನ ಮಾಡೋಕ್ಕಾಗಿ ನಾವು ಮೇಲೆ ಹೋದ್ವಿ. ಪಂಚಮುಖಿ ಆಂಜನೇಯ ದೇವಸ್ಥಾನ. ಹಾಗೆ ಈ ದೇವರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟರು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ಮಾಡಿರೋದು. ಆ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ 5 ಕಡೆಯಿಂದ ದರ್ಶನ ಕೊಟ್ಟಿರೋದು. 5 ಕಡೆ ನಾಮ ಹೂವು ಕಾಣದ 5 ಮುಖಗಳು, ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಹ, ಮೇಲೆ ವೆಂಕಟರಮಣ, ಮಹಾಲಕ್ಷ್ಮಿ. ಇವರ ದರ್ಶನ ಪಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬಂಧನಸ್ಥರಾಗಿರೋದು ರಾಘವೇಂದ್ರ ಸ್ವಾಮಿ. ಈ ಫೋಟೋದಲ್ಲಿ ನೋಡಿ ಇದೇ ಥರನೇ ಹೊರ ಮೂಡಿರೋದು. ಪಂಚಮುಖಿ ಆಂಜನೇಯ ದೇವಸ್ಥಾನ ಬಂಡೆ ಒಳಗಡೆನೇ ಇರೋದು. ಒಳಗಡೆ ಬಂಡೆಗಳ ಮಧ್ಯದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಕೆಲವೊಂದು ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಬಂಡೆ ಕಾಣ್ತಾ ಇದ್ವು, ಹಾಗೆ ಇದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಯಾವ ರೀತಿ ಇದೆ ಬಂಡೆಗಳು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಬಂಡೆಗಳನ್ನ. ನನ್ನ ಮಗಳು ಸ್ವಲ್ಪ ಆಟ ಆಡ್ತಾ ಇದ್ಲು, ಬಂಡೆಗಳ ಜೊತೆಯಲ್ಲಿ ಇಳಿಯೋದು ಒತ್ತೋದು ಮಾಡ್ತಾ ಇತ್ತು. ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾ ಹಾಗೆ
ನೋಡಿ ಎಷ್ಟು ಕುರಿಗಳು ಹೋಗ್ತಾ ಇದ್ವು, ಒಂದು ರಾಶಿ ಕುರಿ ಹೋಗ್ತಾ ಇದ್ವು. ಹಾಗೆ ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ನಾವು ಹೋಗೋದು ಲಕ್ಷ್ಮೀ ತಾಯಿ, ಮಹಾಲಕ್ಷ್ಮಿ ತಾಯಿ ಇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಕೂಡ ಬಂಡೆ ಒಳಗಡೆ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆಪ್ಪ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ದೇವಸ್ಥಾನಗಳು ಎಲ್ಲ ಬಂಡೆ ಒಳಗಡೆ, ಬಂಡೆ ಮಧ್ಯದಲ್ಲಿ ಇರುವಂಥ ದೇವರುಗಳು, ತುಂಬಾ ಪವರ್ಫುಲ್ ಆದಂತಹ ದೇವರುಗಳು. ಖಂಡಿತ ಇಲ್ಲಿ ನಾವೇನು ಅನ್ಕೊಳ್ತೀವೋ, ಏನು ಹರಕೆ ಕಟ್ಕೊಳ್ತೀವೋ, ಏನು ಬೇಡ್ಕೊಳ್ತೀವೋ ಇವೆಲ್ಲ ಈಡೇರುತ್ತೆ ಖಂಡಿತ. ಎಲ್ಲರೂ ಇಲ್ಲೊಂದು ಹೋಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಕೂಡ ದರ್ಶನ ಮಾಡ್ಕೊಂಡ್ವಿ, ಹಾಗೆ ಬಂದ್ವಿ. ಬಂಡೆಗಳ ಮಧ್ಯದಲ್ಲಿ ದೇವಸ್ಥಾನ ನೋಡಿ ಎಷ್ಟು ಚೆಂದ ಇತ್ತು ಗೊತ್ತಾ. ಹಾಗೆ ಅಲ್ಲಿ ಮಧ್ಯದಲ್ಲಿ ಮಂಗಗಳು ಆಟ ಆಡ್ತಾ ಇದ್ವು. ಇದನ್ನು ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅದನ್ನು ಆಡ್ತಾ ಇದ್ರು. ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಹೊರಟ್ವಿ. ಈಗ ಎಲ್ಲ ದರ್ಶನ ಆಯಿತು. ಈಗ ನಾವು ಹೊರಡೋದಕ್ಕೆ ತಯಾರಿ ಆದ್ವಿ. ಮತ್ತು ದೇವಸ್ಥಾನ ಕಡೆ, ನಮ್ಮ ಮಂತ್ರಾಲಯ ಕಡೆಗೆ ಹೋಗೋಕ್ಕೆ ನಾವು ಹೊರಟಿದ್ದೀವಿ. ಅಲ್ಲಿ ಇನ್ನೊಂದು ಸರಿ ಸಂಜೆ ದರ್ಶನ ಮಾಡಿ ಮತ್ತೆ ನಾವು ಬಸ್ಸಿಗೆ ಹೋಗೋದು. ಮತ್ತು ಸಂಜೆ ದರ್ಶನಕ್ಕೆ ಸಿಗೋಣ. ಯಾವ ರೀತಿ ಇರುತ್ತೆ ಸಂಜೆ ಅಂತೇಳಿ ನೋಡೋಣ ಆಯಿತಾ. ಬಾಯ್ ಬಾಯ್. ವಾವ್, ನೋಡಿ ಸಂಜೆ ರಾತ್ರಿ ಯಾವ ರೀತಿ ಇದೆ ಅಂತೇಳಿ. ಸಮಯ ಈಗ 6:30ಇಂದ 7 ಗಂಟೆ ಆಗಿದೆ ಅಷ್ಟೇ. ನೋಡಿ ಎಷ್ಟು ಚೆಂದ ಇದೆ, ಎಷ್ಟು ಜನ ಇದ್ದಾರೆ. ಮತ್ತು ಇಲ್ಲಿ ಸ್ಟೇ ಮಾಡೋರು ತುಂಬ ಜನ ಇರ್ತಾರೆ ಅಲ್ವಾ. ಬೆಳಗ್ಗೆ ದರ್ಶನ ಮಾಡೋದಕ್ಕಾಗಿ ರಾತ್ರಿ ಇಲ್ಲಿ ಸ್ಟೇ ಮಾಡೋರು ತುಂಬ ಜನ ಇರ್ತಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೈಟಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ನಮ್ಮ ರಾಯರನ್ನು ಈಗ ಇಲ್ಲಿ ಅಂಬಾರಿ ಉತ್ಸವ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಬನ್ನಿ ನಮ್ಮ ಜೊತೆಗೆ ನೀವು ಕೂಡ ನೋಡಿ. ತುಂಬಾ ಚೆನ್ನಾಗಿತ್ತು ಉತ್ಸವ ಅಂತೂ. ಬೆಳ್ಳಿ ಅಂಬಾರಿ ಉತ್ಸವ, ನೀವು ಕೂಡ ಇದನ್ನು ನೋಡಿ ಬನ್ನಿ. ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಉತ್ಸವಕ್ಕೆ.
ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬರ್ತಾ ಇದ್ವಿ. ಇದು ರೋಡಿನ ಮಧ್ಯೆ ಹಾಕಿದ್ದಾರೆ ನಮ್ಮ ರಾಯರ ಸ್ಟ್ಯಾಚ್ಯೂನ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವೇ ನೋಡಿ. ಹಾಗೆ ಕೂಡ ಇದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಕಾಣ್ತಿತ್ತು ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ಇದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈಗ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಬಸ್ಸಿಗೆ ಹೋಗ್ತೀವಿ. ಬಾಯ್ ಬಾಯ್. ಬನ್ನಿ ಬಸ್ಸಲ್ಲಿ ಸಿಗೋಣ ಮತ್ತೆ. ಬಸ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದೆ. ಈಗೆಲ್ಲ ಬಸ್ಸಿಗೆ ಹೋಗೋದು. ಸೇಮ್ ಅದೇ ರಿಟರ್ನ್ ಬಸ್ಸೇ ನಾವು ಮಾಡಿದ್ವಿ. ಬಾಯ್. ನಮ್ಮ ಮಂತ್ರಾಲಯ ದರ್ಶನ ಮುಗೀತು ಇವತ್ತಿಗೆ. ಎಲ್ಲರೂ ಯಾರು ಮಿಸ್ ಮಾಡಿದ್ರೆ ಈ ವಿಡಿಯೋನ ಖಂಡಿತ ನೋಡಿ, ತುಂಬಾ ಇಷ್ಟ ಆಗತ್ತೆ. ಬಾಯ್ ಬಾಯ್. ಮತ್ತೆ 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 ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.